17ನೇ ಶತಮಾನದ ಉತ್ತರಾರ್ಧದಲ್ಲಿ ಬೆಂಗಳೂರನ್ನು ವಶಪಡಿಸಿಕೊಂಡ ಮರಾಠ ಪಡೆಗಳ ಕಮಾಂಡರ್ ಯಾರು? ಇದಕ್ಕೆ ಉತ್ತರ ಶಹಾಜಿ ಭೋಸ್ಲೆ. ಯಾವ ಪ್ರಾಚೀನ ಶಾಸನವನ್ನು ಲಭ್ಯವಿರುವ ಮೊದಲ ಕನ್ನಡ ಶಾಸನವೆಂದು ಪರಿಗಣಿಸಲಾಗಿದೆ? ಇದಕ್ಕೆ ಉತ್ತರ ಹಲ್ಮಿಡಿ ಶಾಸನ. ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆ ಕಲೆ ಮತ್ತು ಸಾಹಿತ್ಯದ ಪೋಷಣೆಗೆ ಹೆಸರುವಾಸಿಯಾಗಿದ್ದರು? ಇದಕ್ಕೆ ಉತ್ತರ ಕೃಷ್ಣದೇವರಾಯ. ಚಾಲುಕ್ಯರಿಗಿಂತ ಮೊದಲು ಕರ್ನಾಟಕವನ್ನು ಆಳಿದ ರಾಜವಂಶ ಯಾವುದು? ಇದಕ್ಕೆ ಉತ್ತರ ಕದಂಬರು. ಟಿಪ್ಪು ಸುಲ್ತಾನ್ ಸೆರೆಹಿಡಿಯುವಿಕೆ ಮತ್ತು ಸಾವಿನಲ್ಲಿ ಯಾವ ಬ್ರಿಟಿಷ್ ಅಧಿಕಾರಿ ಭಾಗವಹಿಸಿದ್ದರು? ಆರ್ಥರ್ ವೆಲ್ಲಿಸ್ಲಿಯನ್ನು ನಂತರ ಡ್ಯೂ ಆಫ್ ವೆಲ್ಲಿಂಗ್ಟನ್ ಎಂದು ಕರೆಯಲಾಯಿತು. ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿ ಸೇವೆ ಸಲ್ಲಿಸಿದ ನಗರ ಯಾವುದು? ಮನ್ಯಕೇಟ್. ಇದನ್ನು ಮಲ್ಕೆಡ್ ಎಂದು ಕರೆಯುತ್ತಾರೆ. ಕರ್ನಾಟಕದಲ್ಲಿ ಪಶ್ಚಿಮ ಚಾಲುಕ್ಯರ ಉತ್ತರಾಧಿಕಾರಿಯಾದ ರಾಜವಂಶ ಯಾವುದು? ಹೊಯ್ಸಳ ರಾಜವಂಶ. ಕರ್ನಾಟಕದಲ್ಲಿ ಲಿಂಗಾಯತ ನಂಬಿಕೆಯ ಪೋಷಕ ಸಂತ ಮತ್ತು ಸ್ಥಾಪಕ ಯಾರು? ಇದಕ್ಕೆ ಉತ್ತರ ಬಸವಣ್ಣ ಅಥವಾ ಬಸವೇಶ್ವರ. ಯಾವ ಪ್ರಾಚೀನ ಶಾಸನವು ಚಾಲುಕ್ಯ ದೊರೆ 2ನೇ ಪುಲಕೇಶಿನ ವಿಜಯಗಳನ್ನು ದಾಖಲಿಸಿದೆ? ಇದಕ್ಕೆ ಉತ್ತರ ಐಹೊಳೆ ಶಾಸನ. ಯಾವ ಪ್ರಾಚೀನ ರಾಜವಂಶರು ಪಟ್ಟದಕಲ್ ನಗರವನ್ನು ದೇವಾಲಯ ನಿರ್ಮಾಣದ ಕೇಂದ್ರವಾಗಿ ಸ್ಥಾಪಿಸಿತು? ಇದಕ್ಕೆ ಉತ್ತರ ಚಾಲುಕ್ಯರು. 17ನೇ ಶತಮಾನದಲ್ಲಿ ಕರ್ನಾಟಕದ ಮೇಲೆ ಆಕ್ರಮಣ ಮಾಡಿದ ಮೊಘಲ್ ಚಕ್ರವರ್ತಿ ಯಾರು? ಇದಕ್ಕೆ ಉತ್ತರ ಔರಂಗಜೇಬ್. ಕರ್ನಾಟಕದಲ್ಲಿ ಸಿಂಧು ಕಣಿವೆ ನಾಗರಿಕತೆಯ ಸಮಯದಲ್ಲಿ ಜನರ ಮುಖ್ಯ ಉದ್ಯೋಗ ಯಾವುದು? ಇದಕ್ಕೆ ಉತ್ತರ ಕೃಷಿ. ಯಾವ ಪ್ರಸಿದ್ಧ ಕನ್ನಡ ಸಂತರು ಕರ್ನಾಟಕದಲ್ಲಿ ಭಕ್ತಿ ಚಳುವಳಿಯನ್ನು ಪ್ರಚಾರ ಮಾಡಿದರು? ಇದಕ್ಕೆ ಉತ್ತರ ಅಲ್ಲಮಪ್ರಭು. ತಾಳಿಕೋಟ ಕದನದ ಸಮಯದಲ್ಲಿ ಆಳಿದ ವಿಜಯನಗರ ಚಕ್ರವರ್ತಿಯ ಹೆಸರೇನು? ಇದಕ್ಕೆ ಉತ್ತರ ಅಳಿಯ ರಾಮರಾಯ. ಪ್ರಾಚೀನ ಕರ್ನಾಟಕದಲ್ಲಿ ಯಾವ ರಾಜ್ಯವು ತನ್ನ ನೌಕಾಶಕ್ತಿಗೆ ಹೆಸರುವಾಸಿಯಾಗಿದೆ? ಇದಕ್ಕೆ ಉತ್ತರ ಕದಂಬರು. ವಿಜಯನಗರ ಸಾಮ್ರಾಜ್ಯದ ಆರಂಭವನ್ನು ಯಾವುದು ಗುರುತಿಸಿತು? ಇದಕ್ಕೆ ಉತ್ತರ ಮದುರೈನ ಸುಲ್ತಾನರ ಸೋಲು. ವಿಜಯನಗರ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು? ಇದಕ್ಕೆ ಉತ್ತರ ಸದಾಶಿವರಾಯ. ಯಾವ ಪುರಾತನ ಶಾಸನವು ಹರ್ಷವರ್ಧನನ ಮೇಲೆ ಪುಲಕೇಶಿನ 2ರ ವಿಜಯವನ್ನು ಉಲ್ಲೇಖಿಸುತ್ತದೆ? ಇದಕ್ಕೆ ಉತ್ತರ ಐಹೊಳೆ ಶಾಸನ. ಕರ್ನಾಟಕದ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಮುಖ ಪ್ರಭಾವ ಏನು? ಇದಕ್ಕೆ ಉತ್ತರ ರೈಲ್ವೆ ಮತ್ತು ಆಧುನಿಕ ಶಿಕ್ಷಣದ ಪರಿಚಯ. ಕರ್ನಾಟಕದಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ನೀಡಿದ ಕೊಡುಗೆಗಳಿಗೆ ಯಾವ ಪ್ರಾಚೀನ ಸಾಮ್ರಾಜ್ಯವು ಹೆಸರುವಾಸಿಯಾಗಿದೆ? ಇದಕ್ಕೆ ಉತ್ತರ ಚೋಳರು. ಇಲ್ಲಿಗೆ ಈ ಪ್ರಶ್ನೆ ಮುಕ್ತಾಯ ಆಗುತ್ತೆ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.